Hello everyone. Welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 16ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಆಯತಾಕಾರದ ಈಜುಕೊಳದ ಸುತ್ತಳತೆ 22 ಮೀಟರ್ ಮತ್ತು ಉದ್ದವು 6 ಮೀಟರ್ ಆದರೆ ಅದರ ಅಗಲದ ಅಳತೆಯು ಆಯ್ಕೆ ಎ 6 ಮೀಟರ್, ಬಿ 5 ಮೀಟರ್, ಸಿ 10 ಮೀಟರ್, ಡಿ 12 ಮೀಟರ್. ಓಕೆ, ಸೊ ಇಲ್ಲಿ ನಿಮಗೆ ಆಯತಾಕಾರದ ಸುತ್ತಳತೆಯ ಸೂತ್ರ ಬೇಕು. ಸೊ ಕೊಟ್ಟಿರುವಂತಹ ಅಂಶ ಏನು? ಸುತ್ತಳತೆಯನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಸುತ್ತಳತೆ 22 ಮೀಟರ್ ಇದೆ ಅಂತೆ. ಉದ್ದ ಲೆಂತ್ ಎಲ್ ಇಸ್ ಈಕ್ವಲ್ ಟು 6 ಮೀಟರ್ ಇದೆ. ಸೊ ಈಗ ನಾವು ಅಗಲವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಸೂತ್ರ ಏನ್ ಹೇಳತ್ತೆ? ಆಯತದ ಸುತ್ತಳತೆ ಇಸ್ ಈಕ್ವಲ್ ಟು ಏನ್ ಹೇಳಿ? 2 ಗುಣಿಸು ಎಲ್ ಪ್ಲಸ್ ಡಬ್ಲ್ಯೂ. ಸೊ ಈಗ ಸೂತ್ರದಲ್ಲಿ ಮೌಲ್ಯವನ್ನ ಆದೇಶಿಸಬೇಕು. ಸೊ ಆಯತದ ಸುತ್ತಳತೆ 22 ಮೀಟರ್ ಇಸ್ ಈಕ್ವಲ್ ಟು 2 ಗುಣಿಸು ಏನ್ ಹೇಳಿ? ಎಲ್ 6 ಮೀಟರ್ ಪ್ಲಸ್ ಡಬ್ಲ್ಯೂ. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಡಬ್ಲ್ಯೂ ಅಗಲ ಸಿಗತ್ತೆ. ಓಕೆ, ಸೊ 22 ನೋಡಿ 2 ಗುಣಿಸು. ಸೊ 2 ಲೆಫ್ಟ್ ಸೈಡ್ ಬಂದಾಗ ಏನಾಯ್ತು? ಡಿವೈಡೆಡ್ ಬೈ ಆಗತ್ತೆ, ಅಥವಾ ನೀವು ಎರಡೂ ಬದಿಯಲ್ಲಿ 2ರಿಂದ ಭಾಗಿಸ್ಬೇಕು. ಸೊ ಏನಾಯ್ತು? ಇಸ್ ಈಕ್ವಲ್ ಟು 6 ಪ್ಲಸ್ ಡಬ್ಲ್ಯೂ. ಸೊ 2 ಒಂದ್ಲೆ 2 11 22. ಸೊ 11 ಇಸ್ ಈಕ್ವಲ್ ಟು 6 ಪ್ಲಸ್ ಡಬ್ಲ್ಯೂ. ಸಜಾತಿಯ ಪದಗಳನ್ನ ಒಂದ್ ಕಡೆ ತಂದ್ಕೊಳ್ಬೇಕು. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ? 11. ಸೊ ಡಬ್ಲ್ಯೂ ಜೊತೆ ಇರುವ ಆರ್ ಏನಾಯ್ತು? 11 ಜೊತೆ ಬಂದಾಗ ನೋಡಿ ಸಮ ಚಿಹ್ನೆಯಿಂದ ಈ ಕಡೆ. ಸೊ ಏನಾಯ್ತು? ಪ್ಲಸ್ ಇದೇನಾಯ್ತು? ಮೈನಸ್ ಆಗ್ಬಿಡತ್ತೆ. ಸೊ -6. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು 11 ಮೈನಸ್ 6 ಎಷ್ಟಾಗುತ್ತೆ? 5 ಬರುತ್ತೆ ಅಲ್ವಾ? ಹಾಗಾದ್ರೆ ಇಲ್ಲಿ ಈ ಈಜುಕೊಳದ ಅಗಲದ ಅಳತೆ ಎಷ್ಟಾಯ್ತು? 5 ಮೀಟರ್ ಆಗಿದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಬಿ ಸರಿಯಾದ ಆಯ್ಕೆ. ಥ್ಯಾಂಕ್ ಯು.